ನಮಸ್ಕಾರ. ಕತೆ ಕೇಳಿ. ಈ ಆವರಣ ನೋಡಿದ್ರಲ್ಲ, ಇದು ಹುಣಸೂರಿನ ಮುತ್ತುಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೇವೆ. ನಾವಿಲ್ಲಿ ದೇವಿ ದರ್ಶನ, ಮುತ್ತುಮಾರಮ್ಮನ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ಆಂಜನೇಯನ ಕೃಪೆಯಿಂದ ನಾನಿವತ್ತು ಒಂದು ಕತೆ ಹೇಳ್ತೀನಿ. ಕತೆಯ ಹೆಸರು ಸರೋವರದ ಕಿನ್ನರಿ. ಒಂದು ಊರಲ್ಲಿ ಒಬ್ಬ ಕುರಿ ಕಾಯುವವ ಇದ್ದಂತೆ. ಹಾಗೆ ಅವನ ಅಮ್ಮ ಇದ್ಲು. ಅವನ ದಿನ ಕುರಿನ ಗುಡ್ಡದ ಹತ್ರ ತಗೊಂಡು ಹೋಗಿ ಕುರಿ ಕಾಯ್ತಾ ಇದ್ದಂತೆ. ಹೀಗಿರಬೇಕಾದ್ರೆ ಒಂದು ದಿವಸ ಅವನ ಸರೋವರದ ಬಳಿಗೆ ಹೋದಾಗ ಸರೋವರದ ಆಚೆ ಬದಿಯಲ್ಲಿ ಒಂದು ಕಿನ್ನರಿ ಅವನನ್ನು ನೋಡ್ತಾ ಇದ್ಲಂತೆ. ಇವನೇನು ಮಾಡಿದ್ನಂತೆ, ಅಮ್ಮ ಕಟ್ಟಿ ಕೊಟ್ಟಿದ್ಲಲ್ಲ ರೊಟ್ಟಿಗೆ ಆ ಗಂಟು, ಅದರಲ್ಲಿ ಒಂದು ರೊಟ್ಟಿ ತೆಗೆದು ಅವಳಿಗೆ ಕೊಡ್ಲಿಕ್ಕೆ ಹೋದಂತೆ. ಅವಳು ಅದನ್ನು ನೋಡಿ, ಅರೆ ಈ ಒಣ ರೊಟ್ಟಿಯಿಂದ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸರೋವರದೊಳಗೆ ಹೋಗಿಬಿಟ್ಲಂತೆ. ಹೀಗಿರ್ಬೇಕಾದ್ರೆ ಅವನು ಹೋಗಿ ಅಮ್ಮನಿಗೆ ಹೇಳಿದಂತೆ ತುಂಬ ಬೇಜಾರಿಂದ, ಅಮ್ಮ ನೋಡಮ್ಮ ಈ ಥರ ಆಯಿತು, ಅವಳು ಹೊರಟೋದ್ಲಲ್ಲ ಅಂಥೇಳಿ ಕಣ್ಣೆ. ಆಮೇಲೆ ಮರುದಿನ ಏನು ಮಾಡಿದಂತೆ, ಅಮ್ಮ ಚೆಂದ ಮಾಡಿ ರೊಟ್ಟಿ ಮಾಡಿ ಕೊಟ್ಲಂತೆ. ಇವನು ಹಾಗೆ ಹೋದ, ಗುಡ್ಡದ ಹತ್ರ ಹೋದ, ಸರೋವರದ ಬಳಿ ನಿಂತ. ಆ ಕಿನ್ನರಿ ಬಂದಳು, ಅವಳಿಗೆ ರೊಟ್ಟಿ ತೋರಿಸಿದ. ಅವಳು, ಅಯ್ಯೋ ಇದು ಅರೆ ಬೆಂದ ರೊಟ್ಟಿ ಮಾರಾಯ, ಇದು ನನಗೆ ಬೇಡ ಅಂಥೇಳಿ ಹೇಳಿ ಪುನಃ ಆ ಸರೋವರದೊಳಗೆ ಹೋಗಿಬಿಟ್ಲು. ಅವನಿಗೆ ಮತ್ತು ಸಹ ಬೇಜಾರಾಯಿತು. ಅವನು ಮತ್ತೆ ಅಮ್ಮನ ಹತ್ರ ಹೋದ. ಅಮ್ಮ ಇವತ್ತು ಹೀಗಾಯ್ತಮ್ಮ ಅಂಥೇಳಿ ಹೇಳಿದ. ಹೀಗೆ ಹೇಳಿದಾಗ ಅಮ್ಮ ಏನು ಮಾಡಿದ್ಲು, ಸ್ವಲ್ಪ ಬೆಣ್ಣೆ ಗಿಣ್ಣೆ ಎಲ್ಲ ಹಾಕಿ ರೊಟ್ಟಿ ಮಾಡಿ ಕೊಟ್ಲು. ಆಗ ಇವನು ಅದನ್ನು ಹಿಡ್ಕೊಂಡು ಹೋಗಿ ಅದೇ ರೀತಿಯಲ್ಲಿ ಆ ಕಿನ್ನರಿ ಬಂದಳು, ಅವಳಿಗೆ ತೋರಿಸಿದ. ಅವಳು ಆ ರೊಟ್ಟಿಯನ್ನು ನೋಡಿ, ಈ ರೊಟ್ಟಿ ಚೆನ್ನಾಗಿದೆ, ನಾನು ಇದನ್ನೊಟ್ಟಿಗೆ ಬರಬಹುದು ಅಂತ ಹೇಳಿದ್ಲು. ಅವನಿಗೆ ಖುಷಿ ಆಯಿತು. ಹಾಗಾದರೆ ಬಾ ನನ್ನೊಟ್ಟಿಗೆ, ನನ್ನ ಮದುವೆ ಆಗು ಅಂದ. ಆಯಿತು ಅಂತ ಹೇಳಿದ್ಲು. ಸರೋವರದ ಹತ್ರ ಹೋಗಿ, ಅಯ್ಯ ಹಸುಗಳೇ, ಕರುಗಳೇ, ಹಾಗೆ ಕುರಿಗಳೇ, ನಮ್ಮೊಟ್ಟಿಗೆ ಬನ್ನಿ ಎಂದ್ಲು. ಸರೋವರದಿಂದ ಒಂದಿಷ್ಟು ಹಸುಗಳು, ಒಂದಿಷ್ಟು ಕುರಿ ಮಂದೆ ಎಲ್ಲ ಅವಳೊಟ್ಟಿಗೆ ಬಂತು. ಅವರು ಅವನ ಮನೆಗೆ ಕರ್ಕೊಂಡೋದ, ಅವಳನ್ನ ಮದುವೆ ಆದ, ಚಂದದಲ್ಲಿ ಇದ್ದ. ಹೀಗಿರಬೇಕಾದ್ರೆ ಅವನಿಗೆ 3 ಗಂಡು ಮಕ್ಕಳು ಹುಟ್ಟಿದಾಗ ಕಡೆ ಮಗನನ್ನು ಹುಟ್ಟಿದಾಗ ಅವನು ದೇವಸ್ಥಾನಕ್ಕೆ ಹೋಗಬೇಕು ಬಾ ಅಂಥೇಳಿ ಹೇಳಿದ. ಇವಳು ಇನ್ನೂ ಅಲಂಕಾರ ಮಾಡ್ಕೊಳ್ತಿದ್ಲು. ಅಯ್ಯೋ ಮಾರಾಯ್ತಿ, ಆದರೆ ಅವಳೊಂದು ಷರತ್ತು ಹಾಕಿದ್ಲು ನೋಡಿ, ನಾನು ಅದು ಹೇಳೋದು ಮರ್ತಿದ್ದೆ. ನೋಡಪ್ಪ, ನಿನ್ನಂಗೆ 3 ಸಲ ಹೊಡಿಬಾರ್ದು, 3ನೇ ಸಲ ಹೊಡೆದಾಗ ನಾನು ಅಲ್ಲಿ ಮತ್ತೆ ಸರೋವರಕ್ಕೆ ಹೋಗಿಬಿಡ್ತೇನೆ ಅಂತೇಳಿ. ಇದನ್ನು ನೆನಪಿಟ್ಕೊಳ್ಳಿ, 3 ಸಲ ಅವಳನ್ನು ಅವನು ಹೊಡಿಬಾರ್ದು ಅಂತೇಳಿ. ಸೊ ಏನಾಯಿತು, ಈಗ ಏನು ಮಾಡಿದ, ನೀನು ಇಷ್ಟು ತಡ ಮಾಡ್ತಾ ಇದ್ದೀಯಲ್ಲ ಅಂತೇಳಿ ಸುಮ್ಮನೆ ಹೀಗೆ ಬೆನ್ನಿಗೆ ತಟ್ಟಿದ. ಅವಳು ಅವನ್ನ ತಿರುಗಿ ನೋಡಿದ್ಲು. ನೋಡಪ್ಪ, ನೀನು ಏನೋ ಕಾರಣ ಇಲ್ಲದೆ ನನ್ನನ್ನು ಹೊಡೆದೆ, ಇದು ಮೊದಲನೇ ಸಾರಿ ಅಂತ ಹೇಳಿದ್ಲು. ಮತ್ತು ಅವ್ರು ದೇವಸ್ಥಾನಕ್ಕೆ ಹೋದರು, ಬಂದರು, ಮಕ್ಕಳು ದೊಡ್ಡವರಾದರು. ಅಲ್ಲಿ ಆ ಊರಿನ ರಾಜ ಏನು ಮಾಡಿದ, ಇವ್ರನ್ನ ಮದುವೆಗೆ ಕರೆದಾಗ ಇವಳು ಅಳಕ್ಕೆ ಶುರು ಮಾಡಿದ್ಲು ಹೋಗುವಾಗ. ಯಾಕಮ್ಮ ಅಳ್ತೀಯ, ಮದುವೆ ಅಂದರೆ ಒಳ್ಳೇದಲ್ಲ ಅಂಥೇಳಿ ಅವ್ನು ಹೀಗಂದ. ನೋಡಿದ್ಯಾ, ನೀನು 2ನೇ ಸರಿ ನನ್ನನ್ನು ಹೊಡೆದಿಯಲ್ಲ, ನೋಡು 2 ಸರಿ ಆಗಿ ಹೋಯಿತು. ಯಾಕೆಂದರೆ ಇದು ನಾನು ಹೊಡೆದದ್ದು, ನೀನು ಹೊಡೆದಾಗ ನಾನು ಅತ್ತದ್ದು, ಅದು ಆ ರಾಜ ಮಗ ಇದ್ದಾನಲ್ಲ, ಅವ್ರು ತೊಂದರೆಗೆ ಸಿಕ್ಕಾಕೊಳ್ತಾರೆ. ಹಾಗೆ ನಾವು ಸಹ, ನನಗೆ ನೀನು 2ನೇ ಸರಿ ಹೊಡೆದದ್ದು, ಇನ್ನು ಒಂದೇ ಒಂದು ಸರಿ ಇರೋದು ಅಂಥೇಳಿ ಹೇಳಿದ್ಲು. ಆಯಿತು, ಅವ್ರು ಹೋದರು, ಮದುವೆ ಎಲ್ಲ ಮುಗೀತು, ಎಲ್ಲವೂ ಆಯಿತು, ಮಕ್ಕಳು ದೊಡ್ಡವರಾದರು, ವೈದ್ಯರಾದರು ಅವರು. ಹೀಗಿರಬೇಕಾದ್ರೆ ಆ ಊರಿನ ಮುದುಕ ರಾಜ ಸತ್ತೋದ. ಇವಳು ಆ ಮೆರವಣಿಗೆಯಲ್ಲಿ ಹೋಗುವಾಗ ನಗಾಡ್ಲಿಕ್ಕೆ ಶುರು ಮಾಡಿದ್ಲು. ಅಮ್ಮ ತಾಯೇ, ಇದು ಶವದ ಮೆರವಣಿಗೆ, ರಾಜ ಸತ್ತೋಗಿದ್ದಾನೆ, ಈಗ ನಗಾಡ್ತಾ ಇದ್ದೆಲ್ಲ ಅಂತೇಳಿ ಅವಳ ಬಾಯಿ ಮೇಲೆ ಟಪ ಮಾಡಿದ. ಆಯ್ತಪ್ಪ, ನೀನೀಗ ನನಗೆ 3ನೇ ಸಲ ಹೊಡೆದು ಬಿಟ್ಟೆ, ನಾನೀಗ ಹೋಗ್ತೇನೆ ಅಂಥೇಳಿ. ನೀನು ಯಾಕೆ ನಗಾಡಿದ್ದೆ ಅದನ್ನು ಹೇಳು ಮೊದಲು ಅಂದಾಗ, ಇಲ್ಲ ಸತ್ತೋದ ಮೇಲೆ ಏನೂ ಇರಲ್ವಲ್ಲ, ಯಾವ ಕಷ್ಟವೂ ಇರಲ್ವಲ್ಲ, ಅವನ ಕಷ್ಟದಿಂದೆಲ್ಲ ದೂರ ಆದಲ್ಲ ಅಂತ ನಗಾಡ್ತಿದ್ದೆ, ನೀನು ಹೊಡೆದೆ, ಆಯಿತಾ, ನಾನೀಗ ಹೋಗ್ತೇನೆ ಅಂತೇಳಿ. ಅವಳು, ದನ ಕರುಗಳೇ, ಕುರಿಗಳೇ, ನನ್ನ ಹಿಂದೆ ಬನ್ನಿ ಎಂದು ಸಮುದ್ರದೊಳಗೆ ಹೋಗಿ ಬಿಟ್ಲು. ಆಯಿತಾ, ಇವನಿಗೆ ತುಂಬ ಬೇಜಾರಾಯಿತು. ಅವನು ಮುದುಕ ಆಗಿದ್ದ, ಅವ ಸತ್ತೋದ. ಆದರೆ ಅಲ್ಲಿ ಮಕ್ಕಳಿದ್ದಾರಲ್ಲ, ಅವರು ಆ ಅಮ್ಮನನ್ನ ಕರೀಲಿಕ್ಕೆ ಹೋಗಿ, ಅಮ್ಮ ತಾಯಿ ನಿನ್ನ ನೋಡಬೇಕು ಅಂಥೇಳಿ ಆಗುತ್ತೆ ಅಂಥೇಳಿ ಹೇಳಿದಾಗ ಅವಳು ಮೇಲೆ ಬಂದು, ಅಮ್ಮ ತಾಯಿ ನಿನಗೆ ನಮಸ್ಕಾರ ಮಾಡ್ತೇವೆ, ನೀನು ನನ್ನ ತಾಯಿಯಾಗಿದ್ದೆ ಅಂಥೇಳಿ 3 ಜನ ನಮಸ್ಕಾರ ಮಾಡಿದ. 3 ಮೂಲಿಕೆಗಳನ್ನ ಕೊಟ್ಲಂತವಳು, ಗಿಡಗಳನ್ನ ಕೊಟ್ಲು. ನೋಡಪ್ಪ, ಈ ಸಸ್ಯ ತಗೋ, ಇದು ಹಳದಿ ಸಸ್ಯ. ಈ ಸಸ್ಯದ ಹೂವು ಕಣ್ಣುಗಳಿಗೆ ತುಂಬ ಉಪಕಾರ ಆಗುತ್ತೆ. ಇದರಿಂದ ನೀನು ಮುಲಾಮ್ ಮಾಡಿ ಅದನ್ನು ಅವರಿಗೆ ಕೊಡು, ಅವರು ಕಾಡಿಗೆ ಹಚ್ಕೊಂಡಾಗ ಕಣ್ಣಿನ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಈ ಬಿಳಿ ಹೂ
ಯಾವುದೇ ಜ್ವರ ಬಂದರೂ ಇದು ಹೋಗುತ್ತೆ. ಮತ್ತು ಈ ಕೆಂಪು ಹೂವಿನ ಗಿಡ ಇದೆಯಲ್ಲ, ಯಾವುದೇ ಗಾಯ ಸಹ ವಾಸಿ ಮಾಡ್ಬೋದು. ಇದನ್ನು ಉಪಯೋಗಿಸಿ ನೀವು ಒಳ್ಳೆ ಡಾಕ್ಟ್ರಾಗಿ, ಎಲ್ಲ ವೈದ್ಯರಾಗಿ ದೇಶದ ಸೇವೆ ಮಾಡಿ ಅಂತ ಹೇಳಿದ್ಲು. ಅವಳು ಅಲ್ಲಿ ಅದೃಶ್ಯ ಆಗಿಬಿಟ್ಲು, ಸರೋವರದಲ್ಲಿ ಹೋಗಿಬಿಟ್ಲು. ಈಗಲೂ ಸಹ ಆ ಸರೋವರದ ಸುತ್ತಮುತ್ತಲಲ್ಲಿ ಆ ಗಿಡಗಳಿದೆಯಂತೆ. ಆ ಹೂವುಗಳಿಂದ ಜನರ ರೋಗ, ಜ್ವರ, ಕಣ್ಣು ಬೇನೆ ಎಲ್ಲವೂ ವಾಸಿ ಆಗ್ತದಂತೆ. ಕೇಳಿದರೆ ಈ ಕಥೆಯನ್ನು ನಾವು ಯಾವಾಗಲೂ ಯಾವುದಾದ್ರೂ ಒಂದು ಒಳ್ಳೆಯ ಉಪಕಾರ ಮಾಡಿ ಜನರಿಗೆ ಉಪಕಾರ ಮಾಡಬೇಕು ಅನ್ನೋದೇ ಈ ಕಥೆಯ ನೀತಿ. ಕತೆ ಕೇಳಿದ್ರಲ್ಲ, ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.